ಸಿನಿಮಾದಲ್ಲಿ ತಾಯಿ ಪಾತ್ರದ ಬಗ್ಗೆ ವಿಶೇಷವಾಗಿ ನನಗೆ ಸುದ್ದಿ ಕಿವಿಗೆ ಬಿತ್ತು ಸರ್. ನೀವು ಅದರಲ್ಲಿ ಚಿತ್ರ ಮೇಡಮೇ ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದು, ಹಾಗೆ ಈ ಚಿತ್ರದಲ್ಲೂ ಕೂಡ ತಾಯಿ ಪಾತ್ರ ಬಹಳ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿ. ಹೌದು, ಇಲ್ಲ ನನಗೆ ಚಿತ್ರ ಅವರೊಟ್ಟಿಗೆ ಯಾವತ್ತೂ ಕೆಲಸ ಮಾಡೋದಕ್ಕೆ ಚಿತ್ರಶಣ ಅವರೊಟ್ಟಿಗೆ ತುಂಬ ಇಷ್ಟ. ಆ್ಯಂಡ್ ನನಗೆ ಭಾಳ ಫೇವ್ರೆಟ್ ಅವರು. ತುಂಬ ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ಕೊಂಬಂದಿದ್ವಿ. ತಾಯಿ ಪಾತ್ರ ಹಿಂದೆನೂ ಮಾಡಿದ್ದಾರೆ, ಮಾಣಿಕ್ಯದಲ್ಲೂ ಇದ್ದರು, ಸ್ವಾತಿ ಮುತ್ತುವಲ್ಲಿದ್ದರು, ಶಾಂತಿ ನಿವಾಸದಲ್ಲಿದ್ದರು, ಸುಮಾರು ಸಿನಿಮಾ ಒಟ್ಟೊಟ್ಟಿಗೆ ಮಾಡಿದ್ವಿ. ಕೆಂಪೇಗೌಡದಲ್ಲಿ ಹೇಗೆ ಅಷ್ಟನಿಗೆ ಈ ಸಿನಿಮಾದಲ್ಲಿ ಬಂದಾಗ ಐ ಥಿಂಕ್ ಇಟ್ ವಾಸ್ ಅ ವೆರಿ ಥಿಂಗ್ ದಟ್ ನನಗೆ ತುಂಬ ದಿನ ಆಗಿದೆ ಚಿತ್ರ ಅವ್ರನ್ನ ಕರ್ಕೊಂಬನಿ ಮಾಡೋಣ ಅಂದ್ಬಿಟ್ಟು ಅಂತ. ಇಟ್ಸ್ ಆಲ್ವೇಸ್ ನೈಸ್ ಟು ವರ್ಕ್ ವಿತ್ ಹರ್. ಜೊತೆಗೆ ತಾಯಿ ಪಾತ್ರ ಅಂದ ತಕ್ಷಣ ನಿಮ್ಮ ತಾಯಿ ಅದು ನೆನಪುಗಳು ತುಂಬ ಕಂಫರ್ಟ್ ಝೋನ್ ಇದೆ. ನೀವು ಆ ಪ್ರಶ್ನೆ ಕೇಳ್ತಾ ಏನು ಹೇಳಿ ತಾಯಿದು ನಿಮ್ಮ ತಾಯಿ ಅವರ ನೆನಪು ಇಲ್ಲಮ್ಮ, ನಾನು ಅದನ್ನು ಸಿನಿಮಾಗೆ ತೊಗೊಂಡೋಗೋಕ್ಕಾಗಲ್ಲ. ಯಾಕಂದ್ರೆ ಅದೆಲ್ಲ ತೊಗೊಂಡೋದ್ರೆ ನನ್ನ ಕೈಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನನ್ನ ತಾಯಿ ಅಷ್ಟೇ. ನಾನು ಇನ್ಯಾರನ್ನಲ್ಲೂ ಅದನ್ನು ನೋಡೋಕ್ಕಾಗಲ್ಲ. ಈ ಸಿನಿಮಾ ಆ ಒಂದು ಬ್ಲೆಸ್ಸಿಂಗ್ ತೊಗೊಂಡೋಗ್ಬೋದು ಇನ್ನೊಬ್ಬರ ಹತ್ರ ಬಂದು. ಬಟ್ ನನ್ನ ತಾಯಿ ಇನ್ನೊಬ್ಬರಲ್ಲಿ ನೋಡ್ತೀನಿ ಅಂದರೆ ತಪ್ಪಾಗುತ್ತೆ. ಅಮ್ಮನ ಹೆಸರಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಿದ್ದೀರಿ, ಎಸ್ಪೆಷಲಿ ಸಸಿ ನೆಡೋ ಕಾರ್ಯಕ್ರಮ ಅದೆಲ್ಲ ಹೇಗೆ ನಡೀತಿದೆ ಸರ್? ನಾನು ಯಾವುದಕ್ಕೂ ತಲೆ ಹಾಕಲ್ಲಮ್ಮ. ನಾವೊಂದು ಇಂಟೆನ್ಷನ್ ಹಾಕಿ ಬಿಡ್ತೀವಿ, ನೀವು ಮಾಡಿ ಅಂದ್ಬಿಟ್ಟು. ಅದೆಲ್ಲ ಅವ್ರವ್ರು ಯಾರು ಮಾಡಬೇಕೋ ಮಾಡ್ತಾ ಇರ್ತಾರೆ. ಕೆಲವು ಟೈಮ್ ಅದರಲ್ಲೂ ತಪ್ಪಿದ್ದಾಗ ಎಲ್ಲ ಒಂದು ಕಡೆಯಿಂದ ಮೆಸೇಜ್ ಬರುತ್ತೆ ಅದಿನ್ನೂ ಆಗಿಲ್ಲ ಅಂತ. ಮತ್ತೆ ಅಟೆಂಡ್ ಮಾಡ್ತೀನಿ, ಇನ್ನೂ ಯಾರನ್ನಾರು ಕಳ್ಸಿ ಅಟೆಂಡ್ ಮಾಡಿ ಸಂಪೂರ್ಣ ಮಾಡ್ತೀವಿ ಅಷ್ಟೇ. ಕೈಲಾಗೋದು ನಾನು ಮಾಡ್ತೀನಮ್ಮ. ನನ್ನ ಕೈಲಿ ಆಗದಿರೋದು ನಾನು ಯಾವತ್ತೂ ಪ್ರಾಮಿಸ್ ಮಾಡಿಲ್ಲ, ಮಾಡೋದು ಇಲ್ಲ. ಸಿನಿಮಾದಲ್ಲಿ ತಾಯಿ ಪಾತ್ರದ ಬಗ್ಗೆ ವಿಶೇಷವಾಗಿ ನನಗೆ ಸುದ್ದಿ ಕಿವಿಗೆ ಬಿತ್ತು ಸರ್. ನೀವು ಅದರಲ್ಲಿ ಚಿತ್ರ ಮೇಡಮೇ ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದು, ಹಾಗೆ ಈ ಚಿತ್ರದಲ್ಲೂ ಕೂಡ ತಾಯಿ ಪಾತ್ರ ಬಹಳ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿ. ಹೌದು, ಇಲ್ಲ ನನಗೆ ಚಿತ್ರ ಅವರೊಟ್ಟಿಗೆ ಯಾವತ್ತೂ ಕೆಲಸ ಮಾಡೋದಕ್ಕೆ ಚಿತ್ರಶಣ ಅವರೊಟ್ಟಿಗೆ ತುಂಬ ಇಷ್ಟ. ಆ್ಯಂಡ್ ನನಗೆ ಭಾಳ ಫೇವ್ರೆಟ್ ಅವರು. ತುಂಬ ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ಕೊಂಬಂದಿದ್ವಿ. ತಾಯಿ ಪಾತ್ರ ಹಿಂದೆನೂ ಮಾಡಿದ್ದಾರೆ, ಮಾಣಿಕ್ಯದಲ್ಲೂ ಇದ್ದರು, ಸ್ವಾತಿ ಮುತ್ತುವಲ್ಲಿದ್ದರು, ಶಾಂತಿ ನಿವಾಸದಲ್ಲಿದ್ದರು, ಸುಮಾರು ಸಿನಿಮಾ ಒಟ್ಟೊಟ್ಟಿಗೆ ಮಾಡಿದ್ವಿ. ಕೆಂಪೇಗೌಡದಲ್ಲಿ ಹೇಗೆ ಅಷ್ಟನಿಗೆ ಈ ಸಿನಿಮಾದಲ್ಲಿ ಬಂದಾಗ ಐ ಥಿಂಕ್ ಇಟ್ ವಾಸ್ ಅ ವೆರಿ ಥಿಂಗ್ ದಟ್ ನನಗೆ ತುಂಬ ದಿನ ಆಗಿದೆ ಚಿತ್ರ ಅವ್ರನ್ನ ಕರ್ಕೊಂಬನಿ ಮಾಡೋಣ ಅಂದ್ಬಿಟ್ಟು ಅಂತ. ಇಟ್ಸ್ ಆಲ್ವೇಸ್ ನೈಸ್ ಟು ವರ್ಕ್ ವಿತ್ ಹರ್. ಜೊತೆಗೆ ತಾಯಿ ಪಾತ್ರ ಅಂದ ತಕ್ಷಣ ನಿಮ್ಮ ತಾಯಿ ಅದು ನೆನಪುಗಳು ತುಂಬ ಕಂಫರ್ಟ್ ಝೋನ್ ಇದೆ. ನೀವು ಆ ಪ್ರಶ್ನೆ ಕೇಳ್ತಾ ಏನು ಹೇಳಿ ತಾಯಿದು ನಿಮ್ಮ ತಾಯಿ ಅವರ ನೆನಪು ಇಲ್ಲಮ್ಮ, ನಾನು ಅದನ್ನು ಸಿನಿಮಾಗೆ ತೊಗೊಂಡೋಗೋಕ್ಕಾಗಲ್ಲ. ಯಾಕಂದ್ರೆ ಅದೆಲ್ಲ ತೊಗೊಂಡೋದ್ರೆ ನನ್ನ ಕೈಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನನ್ನ ತಾಯಿ ಅಷ್ಟೇ. ನಾನು ಇನ್ಯಾರನ್ನಲ್ಲೂ ಅದನ್ನು ನೋಡೋಕ್ಕಾಗಲ್ಲ. ಈ ಸಿನಿಮಾ ಆ ಒಂದು ಬ್ಲೆಸ್ಸಿಂಗ್ ತೊಗೊಂಡೋಗ್ಬೋದು ಇನ್ನೊಬ್ಬರ ಹತ್ರ ಬಂದು. ಬಟ್ ನನ್ನ ತಾಯಿ ಇನ್ನೊಬ್ಬರಲ್ಲಿ ನೋಡ್ತೀನಿ ಅಂದರೆ ತಪ್ಪಾಗುತ್ತೆ. ಅಮ್ಮನ ಹೆಸರಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಿದ್ದೀರಿ, ಎಸ್ಪೆಷಲಿ ಸಸಿ ನೆಡೋ ಕಾರ್ಯಕ್ರಮ ಅದೆಲ್ಲ ಹೇಗೆ ನಡೀತಿದೆ ಸರ್? ನಾನು ಯಾವುದಕ್ಕೂ ತಲೆ ಹಾಕಲ್ಲಮ್ಮ. ನಾವೊಂದು ಇಂಟೆನ್ಷನ್ ಹಾಕಿ ಬಿಡ್ತೀವಿ, ನೀವು ಮಾಡಿ ಅಂದ್ಬಿಟ್ಟು. ಅದೆಲ್ಲ ಅವ್ರವ್ರು ಯಾರು ಮಾಡಬೇಕೋ ಮಾಡ್ತಾ ಇರ್ತಾರೆ. ಕೆಲವು ಟೈಮ್ ಅದರಲ್ಲೂ ತಪ್ಪಿದ್ದಾಗ ಎಲ್ಲ ಒಂದು ಕಡೆಯಿಂದ ಮೆಸೇಜ್ ಬರುತ್ತೆ ಅದಿನ್ನೂ ಆಗಿಲ್ಲ ಅಂತ. ಮತ್ತೆ ಅಟೆಂಡ್ ಮಾಡ್ತೀನಿ, ಇನ್ನೂ ಯಾರನ್ನಾರು ಕಳ್ಸಿ ಅಟೆಂಡ್ ಮಾಡಿ ಸಂಪೂರ್ಣ ಮಾಡ್ತೀವಿ ಅಷ್ಟೇ. ಕೈಲಾಗೋದು ನಾನು ಮಾಡ್ತೀನಮ್ಮ. ನನ್ನ ಕೈಲಿ ಆಗದಿರೋದು ನಾನು ಯಾವತ್ತೂ ಪ್ರಾಮಿಸ್ ಮಾಡಿಲ್ಲ, ಮಾಡೋದು ಇಲ್ಲ. ಸಿನಿಮಾದಲ್ಲಿ ತಾಯಿ ಪಾತ್ರದ ಬಗ್ಗೆ ವಿಶೇಷವಾಗಿ ನನಗೆ ಸುದ್ದಿ ಕಿವಿಗೆ ಬಿತ್ತು ಸರ್. ನೀವು ಅದರಲ್ಲಿ ಚಿತ್ರ ಮೇಡಮೇ ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದು, ಹಾಗೆ ಈ ಚಿತ್ರದಲ್ಲೂ ಕೂಡ ತಾಯಿ ಪಾತ್ರ ಬಹಳ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿ. ಹೌದು, ಇಲ್ಲ ನನಗೆ ಚಿತ್ರ ಅವರೊಟ್ಟಿಗೆ ಯಾವತ್ತೂ ಕೆಲಸ ಮಾಡೋದಕ್ಕೆ ಚಿತ್ರಶಣ ಅವರೊಟ್ಟಿಗೆ ತುಂಬ ಇಷ್ಟ. ಆ್ಯಂಡ್ ನನಗೆ ಭಾಳ ಫೇವ್ರೆಟ್ ಅವರು. ತುಂಬ ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ಕೊಂಬಂದಿದ್ವಿ. ತಾಯಿ ಪಾತ್ರ ಹಿಂದೆನೂ ಮಾಡಿದ್ದಾರೆ, ಮಾಣಿಕ್ಯದಲ್ಲೂ ಇದ್ದರು, ಸ್ವಾತಿ ಮುತ್ತುವಲ್ಲಿದ್ದರು, ಶಾಂತಿ ನಿವಾಸದಲ್ಲಿದ್ದರು, ಸುಮಾರು ಸಿನಿಮಾ ಒಟ್ಟೊಟ್ಟಿಗೆ ಮಾಡಿದ್ವಿ. ಕೆಂಪೇಗೌಡದಲ್ಲಿ ಹೇಗೆ ಅಷ್ಟನಿಗೆ ಈ ಸಿನಿಮಾದಲ್ಲಿ ಬಂದಾಗ ಐ ಥಿಂಕ್ ಇಟ್ ವಾಸ್ ಅ ವೆರಿ ಥಿಂಗ್ ದಟ್ ನನಗೆ ತುಂಬ ದಿನ ಆಗಿದೆ ಚಿತ್ರ ಅವ್ರನ್ನ ಕರ್ಕೊಂಬನಿ ಮಾಡೋಣ ಅಂದ್ಬಿಟ್ಟು ಅಂತ. ಇಟ್ಸ್ ಆಲ್ವೇಸ್ ನೈಸ್ ಟು ವರ್ಕ್ ವಿತ್ ಹರ್. ಜೊತೆಗೆ ತಾಯಿ ಪಾತ್ರ ಅಂದ ತಕ್ಷಣ ನಿಮ್ಮ ತಾಯಿ ಅದು ನೆನಪುಗಳು ತುಂಬ ಕಂಫರ್ಟ್ ಝೋನ್ ಇದೆ. ನೀವು ಆ ಪ್ರಶ್ನೆ ಕೇಳ್ತಾ ಏನು ಹೇಳಿ ತಾಯಿದು ನಿಮ್ಮ ತಾಯಿ ಅವರ ನೆನಪು ಇಲ್ಲಮ್ಮ, ನಾನು ಅದನ್ನು ಸಿನಿಮಾಗೆ ತೊಗೊಂಡೋಗೋಕ್ಕಾಗಲ್ಲ. ಯಾಕಂದ್ರೆ ಅದೆಲ್ಲ ತೊಗೊಂಡೋದ್ರೆ ನನ್ನ ಕೈಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನನ್ನ ತಾಯಿ ಅಷ್ಟೇ. ನಾನು ಇನ್ಯಾರನ್ನಲ್ಲೂ ಅದನ್ನು ನೋಡೋಕ್ಕಾಗಲ್ಲ. ಈ ಸಿನಿಮಾ ಆ ಒಂದು ಬ್ಲೆಸ್ಸಿಂಗ್ ತೊಗೊಂಡೋಗ್ಬೋದು ಇನ್ನೊಬ್ಬರ ಹತ್ರ ಬಂದು. ಬಟ್ ನನ್ನ ತಾಯಿ ಇನ್ನೊಬ್ಬರಲ್ಲಿ ನೋಡ್ತೀನಿ ಅಂದರೆ ತಪ್ಪಾಗುತ್ತೆ. ಅಮ್ಮನ ಹೆಸರಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಿದ್ದೀರಿ, ಎಸ್ಪೆಷಲಿ ಸಸಿ ನೆಡೋ ಕಾರ್ಯಕ್ರಮ ಅದೆಲ್ಲ ಹೇಗೆ ನಡೀತಿದೆ ಸರ್?
ನಾನು ಯಾವುದಕ್ಕೂ ತಲೆ ಹಾಕಲ್ಲಮ್ಮ. ನಾವೊಂದು ಇಂಟೆನ್ಷನ್ ಹಾಕಿ ಬಿಡ್ತೀವಿ ನೀವು ಮಾಡಿ ಅಂದ್ಬಿಟ್ಟು, ಅದೆಲ್ಲ ಅವ್ರವ್ರು ಯಾರ್ಯಾರು ಮಾಡಬೇಕು ಮಾಡ್ತಾ ಇರ್ತಾರೆ. ಕೆಲವು ಟೈಮ್ ಅದರಲ್ಲೂ ತಪ್ಪಿದ್ದಾಗ ಎಲ್ಲ ಒಂದು ಕಡೆ ಮೆಸೇಜ್ ಬರುತ್ತೆ ಅದಿನ್ನೂ ಆಗಿಲ್ಲ ಅಂತ, ಮತ್ತೆ ಅಟೆಂಡ್ ಮಾಡ್ತೀನಿ, ಇನ್ನೂ ಯಾರನ್ನಾರು ಕಳ್ಸಿ ಅಟೆಂಡ್ ಮಾಡಿ ಸಂಪೂರ್ಣ ಮಾಡ್ತೀವಿ ಅಷ್ಟೇ. ಕೈಲಾಗೋದು ನಾನು ಮಾಡ್ತೀನಮ್ಮ, ನನ್ನ ಕೈಲಿ ಆಗದಿರೋದು ನಾನು ಯಾವತ್ತೂ ಪ್ರಾಮಿಸ್ ಮಾಡಿಲ್ಲ, ಮಾಡೋದು ಇಲ್ಲ. ಸಿನಿಮಾದಲ್ಲಿ ತಾಯಿ ಪಾತ್ರದ ಬಗ್ಗೆ ವಿಶೇಷವಾಗಿ ನನಗೆ ಸುದ್ದಿ ಕಿವಿಗೆ ಬಿತ್ತು ಸರ್. ನೀವು ಅದರಲ್ಲಿ ಚಿತ್ರ ಮೇಡಮೇ ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದು, ಹಾಗೆ ಈ ಚಿತ್ರದಲ್ಲೂ ಕೂಡ ತಾಯಿ ಪಾತ್ರ ಬಹಳ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿ. ಹೌದು, ಇಲ್ಲ ನನಗೆ ಚಿತ್ರ ಅವರೊಟ್ಟಿಗೆ ಯಾವತ್ತೂ ಕೆಲಸ ಮಾಡೋದಕ್ಕೆ, ಚಿತ್ರಶಣ ಅವರೊಟ್ಟಿಗೆ ತುಂಬ ಇಷ್ಟ. ಆ್ಯಂಡ್ ನನಗೆ ಭಾಳ ಫೇವ್ರೆಟ್ ಅವರು. ತುಂಬ ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ಕೊಂಬಂದಿದ್ದೀವಿ. ತಾಯಿ ಪಾತ್ರ ಹಿಂದೆನೂ ಮಾಡಿದ್ದಾರೆ, ಮಾಣಿಕ್ಯದಲ್ಲೂ ಇದ್ದರು, ಸ್ವಾತಿ ಮುತ್ತುವಲ್ಲಿದ್ದರು, ಶಾಂತಿ ನಿವಾಸದಲ್ಲಿದ್ದರು, ಸುಮಾರು ಸಿನಿಮಾ ಒಟ್ಟೊಟ್ಟಿಗೆ ಮಾಡಿದ್ವಿ, ಕೆಂಪೇಗೌಡದಲ್ಲಿಗೆ ಅಷ್ಟನಿಗೆ. ಈ ಸಿನಿಮಾದಲ್ಲಿ ಬಂದಾಗ ಐ ಥಿಂಕ್ ಇಟ್ ವಾಸ್ ಅ ವೆರಿ ಥಿಂಗ್ ದಟ್ ನನಗೆ ತುಂಬ ದಿನ ಆಗಿದೆ ಚಿತ್ರ ಅವ್ರನ್ನ ಕರ್ಕೊಂಬನಿ ಮಾಡೋಣ ಅಂದ್ಬಿಟ್ಟು ಅಂತ. ಇಟ್ಸ್ ಆಲ್ವೇಸ್ ನೈಸ್ ಟು ವರ್ಕ್ ವಿತ್ ಹರ್. ಜೊತೆಗೆ ತಾಯಿ ಪಾತ್ರ ಅಂದ ತಕ್ಷಣ ನಿಮ್ಮ ತಾಯಿ ಅದು ನೆನಪುಗಳು ತುಂಬ ಕಂಫರ್ಟ್ ಝೋನ್ ಇದೆ. ನೀವು ಆ ಪ್ರಶ್ನೆ ಕೇಳ್ತಾ ಏನು ಹೇಳಿ ತಾಯಿದು ನಿಮ್ಮ ತಾಯಿ ಅವರ ನೆನಪು? ಇಲ್ಲಮ್ಮ, ನಾನು ಅದನ್ನು ಸಿನಿಮಾಗೆ ತೊಗೊಂಡೋಗೋಕ್ಕಾಗಲ್ಲ. ಯಾಕಂದ್ರೆ ಅದೆಲ್ಲ ತೊಗೊಂಡೋದ್ರೆ ನನ್ನ ಕೈಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನನ್ನ ತಾಯಿ ಅಷ್ಟೇ. ನಾನು ಇನ್ಯಾರನ್ನಲ್ಲೂ ಅದನ್ನು ನೋಡೋಕ್ಕಾಗಲ್ಲ. ಈ ಸಿನಿಮಾ ಆ ಒಂದು ಬ್ಲೆಸ್ಸಿಂಗ್ ತೊಗೊಂಡೋಗ್ಬೋದು ಇನ್ನೊಬ್ಬರ ಹತ್ರ ಬಂದು, ಬಟ್ ನನ್ನ ತಾಯಿ ಇನ್ನೊಬ್ಬರಲ್ಲಿ ನೋಡ್ತೀನಿ ಅಂದರೆ ತಪ್ಪಾಗುತ್ತೆ. ನಿಜ. ಅಮ್ಮನ ಹೆಸರಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಿದ್ದೀರಿ, ಎಸ್ಪೆಷಲಿ ಸಸಿ ನೆಡೋ ಕಾರ್ಯಕ್ರಮ ಅದೆಲ್ಲ ಹೇಗೆ ನಡೀತಿದೆ ಸರ್? ನಾನು ಯಾವುದಕ್ಕೂ ತಲೆ ಹಾಕಲ್ಲಮ್ಮ. ನಾವೊಂದು ಇಂಟೆನ್ಷನ್ ಹಾಕಿ ಬಿಡ್ತೀವಿ ನೀವು ಮಾಡಿ ಅಂದ್ಬಿಟ್ಟು, ಅದೆಲ್ಲ ಅವ್ರವ್ರು ಯಾರ್ಯಾರು ಮಾಡಬೇಕು ಮಾಡ್ತಾ ಇರ್ತಾರೆ. ಕೆಲವು ಟೈಮ್ ಅದರಲ್ಲೂ ತಪ್ಪಿದ್ದಾಗ ಎಲ್ಲ ಒಂದು ಕಡೆ ಮೆಸೇಜ್ ಬರುತ್ತೆ ಅದಿನ್ನೂ ಆಗಿಲ್ಲ ಅಂತ, ಮತ್ತೆ ಅಟೆಂಡ್ ಮಾಡ್ತೀನಿ, ಇನ್ನೂ ಯಾರನ್ನಾರು ಕಳ್ಸಿ ಅಟೆಂಡ್ ಮಾಡಿ ಸಂಪೂರ್ಣ ಮಾಡ್ತೀವಿ ಅಷ್ಟೇ. ಕೈಲಾಗೋದು ನಾನು ಮಾಡ್ತೀನಮ್ಮ, ನನ್ನ ಕೈಲಿ ಆಗದಿರೋದು ನಾನು ಯಾವತ್ತೂ ಪ್ರಾಮಿಸ್ ಮಾಡಿಲ್ಲ, ಮಾಡೋದು ಇಲ್ಲ. ಸಿನಿಮಾದಲ್ಲಿ ತಾಯಿ ಪಾತ್ರದ ಬಗ್ಗೆ ವಿಶೇಷವಾಗಿ ನನಗೆ ಸುದ್ದಿ ಕಿವಿಗೆ ಬಿತ್ತು ಸರ್. ನೀವು ಅದರಲ್ಲಿ ಚಿತ್ರ ಮೇಡಮೇ ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದು, ಹಾಗೆ ಈ ಚಿತ್ರದಲ್ಲೂ ಕೂಡ ತಾಯಿ ಪಾತ್ರ ಬಹಳ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿ. ಹೌದು, ಇಲ್ಲ ನನಗೆ ಚಿತ್ರ ಅವರೊಟ್ಟಿಗೆ ಯಾವತ್ತೂ ಕೆಲಸ ಮಾಡೋದಕ್ಕೆ, ಚಿತ್ರಶಣ ಅವರೊಟ್ಟಿಗೆ ತುಂಬ ಇಷ್ಟ. ಆ್ಯಂಡ್ ನನಗೆ ಭಾಳ ಫೇವ್ರೆಟ್ ಅವರು. ತುಂಬ ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ಕೊಂಬಂದಿದ್ದೀವಿ. ತಾಯಿ ಪಾತ್ರ ಹಿಂದೆನೂ ಮಾಡಿದ್ದಾರೆ, ಮಾಣಿಕ್ಯದಲ್ಲೂ ಇದ್ದರು, ಸ್ವಾತಿ ಮುತ್ತುವಲ್ಲಿದ್ದರು, ಶಾಂತಿ ನಿವಾಸದಲ್ಲಿದ್ದರು, ಸುಮಾರು ಸಿನಿಮಾ ಒಟ್ಟೊಟ್ಟಿಗೆ ಮಾಡಿದ್ವಿ, ಕೆಂಪೇಗೌಡದಲ್ಲಿಗೆ ಅಷ್ಟನಿಗೆ. ಈ ಸಿನಿಮಾದಲ್ಲಿ ಬಂದಾಗ ಐ ಥಿಂಕ್ ಇಟ್ ವಾಸ್ ಅ ವೆರಿ ಥಿಂಗ್ ದಟ್ ನನಗೆ ತುಂಬ ದಿನ ಆಗಿದೆ ಚಿತ್ರ ಅವ್ರನ್ನ ಕರ್ಕೊಂಬನಿ ಮಾಡೋಣ ಅಂದ್ಬಿಟ್ಟು ಅಂತ. ಇಟ್ಸ್ ಆಲ್ವೇಸ್ ನೈಸ್ ಟು ವರ್ಕ್ ವಿತ್ ಹರ್. ಜೊತೆಗೆ ತಾಯಿ ಪಾತ್ರ ಅಂದ ತಕ್ಷಣ ನಿಮ್ಮ ತಾಯಿ ಅದು ನೆನಪುಗಳು ತುಂಬ ಕಂಫರ್ಟ್ ಝೋನ್ ಇದೆ. ನೀವು ಆ ಪ್ರಶ್ನೆ ಕೇಳ್ತಾ ಏನು ಹೇಳಿ ತಾಯಿದು ನಿಮ್ಮ ತಾಯಿ ಅವರ ನೆನಪು? ಇಲ್ಲಮ್ಮ, ನಾನು ಅದನ್ನು ಸಿನಿಮಾಗೆ ತೊಗೊಂಡೋಗೋಕ್ಕಾಗಲ್ಲ. ಯಾಕಂದ್ರೆ ಅದೆಲ್ಲ ತೊಗೊಂಡೋದ್ರೆ ನನ್ನ ಕೈಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನನ್ನ ತಾಯಿ ಅಷ್ಟೇ. ನಾನು ಇನ್ಯಾರನ್ನಲ್ಲೂ ಅದನ್ನು ನೋಡೋಕ್ಕಾಗಲ್ಲ. ಈ ಸಿನಿಮಾ ಆ ಒಂದು ಬ್ಲೆಸ್ಸಿಂಗ್ ತೊಗೊಂಡೋಗ್ಬೋದು ಇನ್ನೊಬ್ಬರ ಹತ್ರ ಬಂದು, ಬಟ್ ನನ್ನ ತಾಯಿ ಇನ್ನೊಬ್ಬರಲ್ಲಿ ನೋಡ್ತೀನಿ ಅಂದರೆ ತಪ್ಪಾಗುತ್ತೆ. ನಿಜ. ಅಮ್ಮನ ಹೆಸರಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಿದ್ದೀರಿ, ಎಸ್ಪೆಷಲಿ ಸಸಿ ನೆಡೋ ಕಾರ್ಯಕ್ರಮ ಅದೆಲ್ಲ ಹೇಗೆ ನಡೀತಿದೆ ಸರ್? ನಾನು ಯಾವುದಕ್ಕೂ ತಲೆ ಹಾಕಲ್ಲಮ್ಮ. ನಾವೊಂದು ಇಂಟೆನ್ಷನ್ ಹಾಕಿ ಬಿಡ್ತೀವಿ ನೀವು ಮಾಡಿ ಅಂದ್ಬಿಟ್ಟು, ಅದೆಲ್ಲ ಅವ್ರವ್ರು ಯಾರ್ಯಾರು ಮಾಡಬೇಕು ಮಾಡ್ತಾ ಇರ್ತಾರೆ. ಕೆಲವು ಟೈಮ್ ಅದರಲ್ಲೂ ತಪ್ಪಿದ್ದಾಗ ಎಲ್ಲ ಒಂದು ಕಡೆ ಮೆಸೇಜ್ ಬರುತ್ತೆ ಅದಿನ್ನೂ ಆಗಿಲ್ಲ ಅಂತ, ಮತ್ತೆ ಅಟೆಂಡ್ ಮಾಡ್ತೀನಿ, ಇನ್ನೂ ಯಾರನ್ನಾರು ಕಳ್ಸಿ ಅಟೆಂಡ್ ಮಾಡಿ ಸಂಪೂರ್ಣ ಮಾಡ್ತೀವಿ ಅಷ್ಟೇ. ಕೈಲಾಗೋದು ನಾನು ಮಾಡ್ತೀನಮ್ಮ, ನನ್ನ ಕೈಲಿ ಆಗದಿರೋದು ನಾನು ಯಾವತ್ತೂ ಪ್ರಾಮಿಸ್ ಮಾಡಿಲ್ಲ, ಮಾಡೋದು ಇಲ್ಲ.